ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜ್ಯ ಉಪಾಧ್ಯಕ್ಷರಾದಂಥ ವಿವೇಕಾನಂದ ಶಾಲಿನಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ SL ಪಿಂಟೋ ಇದ್ದಾರೆ, ಸೀಮಾ ಮಡಿವಾಳ್ ಇದ್ದಾರೆ, ಲೆಸ್ಲಿ ಇದ್ದಾರೆ, ಹಾಗೆಯೇ ಹಬೀಬ್ ಇದ್ದಾರೆ. ಈ ಒಂದು ಮತ್ತು ನಾನು ವಾಸ್ತವ ಇದ್ದೇನೆ. ಈ ಒಂದು ಪತ್ರಿಕೆ ಕರೆದದ್ದು ನಮ್ಮ ಜಿಲ್ಲೆಯಲ್ಲಿ ಆಹಾರ ಕಲಬೆರಕೆ ಮತ್ತು ಮೀನಿನ ಸಂಸ್ಕರಣೆಯಲ್ಲಿ ಕೂಡ ಆಗ್ತಿರುವಂಥ ಕಲಬೆರಕೆ, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದೆ. ಅದು ಹೆಚ್ಚಿನ ವಿವರವನ್ನು ನಮ್ಮ ಉಪಾಧ್ಯಕ್ಷರಿಂದ ಸೈಲೆನ್ಸ್ ಹೇಳ್ತಾರೆ. ಎಲ್ಲರಿಗೂ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು. ನಾವು ಇತ್ತೀಚಿನ ದಿನಗಳಲ್ಲಿ ಈ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಂಟಿನ್ಯೂಸ್ ರೇಡ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಮಾನ್ಯ ಆರೋಗ್ಯ ಸಚಿವರಾದ UT ಖಾದರ್ ಅವರು ಭಾಳಷ್ಟು ಕಡೆ ಈಗ KFCಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ರೇಡ್ ಮಾಡಿ ಭಾಳಷ್ಟು ಮಾಂಸ ಮತ್ತು ಇತರ ವಸ್ತುಗಳನ್ನು ನಾವು ಸೀಸ್ ಮಾಡಿದ್ದನ್ನು ನೋಡ್ತೇವೆ. ಕಿಚನ್ ಕ್ಲೀನ್ ಇಲ್ಲ ಅಂತ ಹೇಳ್ತಾರೆ, ಹೈಜೀನ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲವು ಕಡೆಗಳಲ್ಲಿ ಈವನ್ ಮಹಾರಾಷ್ಟ್ರದಲ್ಲಿ ಕೂಡ ನಾವು ಪನೀರ್ ಅಥವಾ ಬೇರೆ ಬೇರೆ ವಸ್ತುಗಳಲ್ಲಿ ಅಡಲ್ಟ್ರೇಷನನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದು ಒಳ್ಳೆಯ ಸ್ವಾಗತಾರ್ಹ ಹೆಜ್ಜೆ. ಆದರೆ ಈ ಸೋರ್ಸಿಂದ ಏನು ಬರ್ತಾ ಇದೆ, ಅಡಲ್ಟ್ರೇಷನ್ ಆಗ್ತಾ ಇದೆ, ಇದರ ಬಗ್ಗೆ ಗೌರ್ಮೆಂಟ್ ಸೀರಿಯಸ್ ಆಗಿರೋದು ನಮಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಾವು ನಮ್ಮ ದಕ್ಷಿಣ ಕನ್ನಡದ ಮುಖ್ಯ ಆಹಾರ ಏನಂತ ಹೇಳಿದರೆ ನಾವು ಮೀನು ತಿನ್ನುವವರು. ಇಲ್ಲಿ ಮೀನಿಗೆ ನಾವು ಫಾರ್ಮಲಿನ್ ಮತ್ತು ಅಮೋನಿಯಾ ಅಡಲ್ಟ್ರೇಷನ್ ಆಗ್ತಾ ಇರೋದು ಸಾಧಾರಣ ಒಂದು 2 ವರ್ಷದಿಂದ ಕಂಡು ಬರ್ತಾ ಇದೆ. ಹೆಚ್ಚಾಗಿ ಒರಿಸ್ಸಾ, ಆಂಧ್ರ ಪ್ರದೇಶ ಮತ್ತು ಇತರ ರಾಜ್ಯಗಳಿಂದ ಬರುವಂಥ ಮೀನುಗಳಿಗೆ ಮತ್ತು ಒಂದು 10 ದಿವಸ ಬಿಟ್ಟು ಬೋಟ್ ಬಂದರೆ ಅದಕ್ಕೆ ಇಲ್ಲಿ ಫಾರ್ಮಲಿನ್ ಮಿಕ್ಸ್ ಮಾಡಿ ಅದನ್ನು ನಾವು ಮಾರ್ಕೆಟಲ್ಲಿ ಮಾರ್ತಾ ಇರೋದು ನಮಗೆ ಕಂಡು ಬಂದಿದೆ. ಇದು ಆಲ್ರೆಡಿ ಗೋವಾ ರಾಜ್ಯದವರು ಇದನ್ನು ಬ್ಯಾನ್ ಮಾಡಿದ್ದಾರೆ. ಮತ್ತು ಕೇರಳದವರು ಇದರ ಬಗ್ಗೆ ಜನರಿಗೆ ಎಚ್ಚರಿಕೆ ಕೂಡ ನೀಡ್ತಾ ಇದ್ದಾರೆ. ನೀವು ಆಫ್ ಸೀಸನಲ್ಲಿ ಮೀನು ತಗೊಳ್ಬೇಡಿ, ಯಾಕಂತ ಹೇಳಿದರೆ ಇದಕ್ಕೆ ಫಾರ್ಮಲಿನ್ ಮಿಕ್ಸ್ ಆಗ್ತಾ ಇದೆ ಮತ್ತು ಅಮೋನಿಯಾ ಹಾಕ್ತಾ ಇದ್ದಾರೆ. ಜನರಲಿ ಇದನ್ನು ಏನು ನಾವು ಲ್ಯಾಬ್ಗಳಲ್ಲಿ ಈ ಡೆಡ್ ಬಾಡಿ ಪ್ರಿಸರ್ವ್ ಮಾಡಲಿಕ್ಕೆ ಉಪಯೋಗಿಸಿರುವಂಥ ಒಂದು ಕೆಮಿಕಲ್ ಅದು. ಆದರೆ ಇದು ರ್ಯಾಂಪೆಂಟ್ ಆಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಗೋವಾದಲ್ಲಿ ಇದರ ಬಗ್ಗೆ ಜನಾಂದೋಲನ ನಡೆದು ಇದನ್ನು 2 ವರ್ಷ ಹಿಂದೆ ಅವರು ಬರುವ ಟ್ರಕ್ಕಿನಲ್ಲೇ ಬ್ಯಾನ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದೇ ಥರ ತೆಂಗಿನೆಣ್ಣೆಗೆ ಕೂಡ ನಾವು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ತೆಂಗಿನೆಣ್ಣೆ, ಎಡಿಬಲ್ ಆಯಿಲ್ ಎಲ್ಲ ಬರ್ತಾ ಇದೆ. ಬಟ್ ಅದಕ್ಕೆ ಪ್ಯಾರಾಫಿನ್ ಅನ್ನುವಂಥ ಒಂದು ಕೆಮಿಕಲ್, ಪೆಟ್ರೋಲಿಯಂ ಪ್ರಾಡಕ್ಟನ್ನು ಸೇರಿಸಿ ಮತ್ತು ಅದಕ್ಕೆ ಇನ್ನೊಂದು ಬೈ ಪ್ರಾಡಕ್ಟ್ ಹಾಕ್ತಾರೆ. ಅದೇನಂತ ಹೇಳಿದರೆ ಇನ್ನೊಂದು ಪಾಮ್ ಆಯಿಲ್, ಕೆನೆನ್ ಅನ್ನುವಂಥ ಇನ್ನೊಂದು ಕೆಮಿಕಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಯಾವ ಪ್ರಯೋಗಾಲಯಗಳಲ್ಲಿ ಕೂಡ ನಮ್ಮ ಸರ್ಕಾರ ಚೆಕ್ ಮಾಡ್ತಾ ಇಲ್ಲ. ಮೀನುಗಳನ್ನು ಕೂಡ ಇವರು ನಾವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಫಿಶ್ ಮಾರ್ಕೆಟ್ಗೆ ನಮ್ಮ ಆರೋಗ್ಯ ಅಧಿಕಾರಿಗಳು ವಿಸಿಟ್ ಮಾಡಿದ್ದು ಅಥವಾ ನೈರ್ಮಲ್ಯ ಅದರ ಬಗ್ಗೆ ಚಿಂತೆ ಮಾಡಿದ್ದು ಯಾವುದು ನಾವು ಇತ್ತೀಚೆಗೆ ನೋಡ್ತಾ ಇಲ್ಲ. ಇದೇ ಥರ ನಾವೀಗ ಒಂದು ಕಡೆಯಲ್ಲಿ ಮೀನು ಮಾರ್ಕೆಟಿನ ಸ್ವಚ್ಛತೆ ಬಗ್ಗೆ ನೋಡಿದರೆ ಎಲ್ಲಿ ಕೂಡ ಒಂದು ಫ್ರೀಸರ್ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಹೈಜೀನ್ ಅನ್ನುವಂಥದ್ದು ಫಿಶ್ ಮಾರ್ಕೆಟಲ್ಲಿ ಕೂಡ ಇಲ್ಲ. ಹಾಗಲಿಕ್ಕೆ ಹೋಗಿ ಈ ಫಾರ್ಮಲಿನ್ ಇವರು ಬೆರಕೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ನಮಗೆ ಕಂಡು ಬಂದ ಅಂಶ. ಯಾಕಂದರೆ ಈಗ ನಾವು ಪಂಚಾಯತ್ ಲೆವೆಲಲ್ಲಿ ನೋಡಿದರೆ ಶಿರುವ ಮಾರ್ಕೆಟ್ ಒಂದು ಬಿಟ್ಟರೆ ಎಲ್ಲಿ ಕೂಡ ಒಂದು ಸರಿಯಾದ ಒಂದು ಮೀನು ಮಾರ್ಕೆಟ್ ಇಲ್ಲ. ರಸ್ತೆ ಬದಿಯಲ್ಲಿ ಮಾರುವವರು ಅವರು ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಆದರೆ ಮೀನು ಮಾರ್ಕೆಟಿಗೆ ಹೋದರೆ ಒಂದು ಅಷ್ಟು 200 ಜನ ಮಹಿಳೆಯರು ಕೂತ್ಕೊಳ್ತಾರೆ, ಅವರಿಗೊಂದು ಶೌಚಾಲಯ ವ್ಯವಸ್ಥೆ ಇಲ್ಲ, ಒಂದು ಫ್ರೀಸರ್ ಇಲ್ಲ. ಇವ್ರು ಏನು ಮಾಡ್ತಾರೆ, ಫ್ರೀಸರ್ ಇಲ್ಲ ತಗೊಳ್ಳಿ ನೆಕ್ಸ್ಟ್ ಡೇ ಮಾರಬೇಕು. ಅದಕ್ಕೆ ಅವರು ಆಲ್ರೆಡಿ ಕೆಮಿಕಲ್ ಹಾಕಿರ್ತಾರೆ, ಮತ್ತೇನೋ ಹಾಕಿ ಅದನ್ನು 3-4 ದಿವಸಕ್ಕೆ ಇಟ್ಟು ಮಾರ್ತಾರೆ. ಇದೇ ಥರ ನಾವು ರಸ್ತೆ ಬದಿಯಲ್ಲಿ ನಾವು ಮೀನು ಮಾರೋದನ್ನು ನೋಡ್ತೇವೆ. KG ಗಟ್ಟಲೆ ಮೀನು, ಐಸ್ ಕೂಡ ಇಲ್ಲ ಅದಕ್ಕೆ, ಹಾಗೆ ಹಾಕಿ ಮಾರ್ತಾ ಇರ್ತಾರೆ. ಹೇಗೆ ಅದು ನಾವು ಮನೆಗೆ ತಗೊಂಡೋಗಿ ಫ್ರೀಸರಲ್ಲಿ ಇಟ್ಟರೆ ಕೂಡ ಅದು ಹಾಳಾಗುವಂಥ ಇದನ್ನು ನಾವು ನೋಡ್ತೇವೆ. ಅದು ರಸ್ತೆ ಬದಿಯಲ್ಲಿ 2 ದಿವಸ ಇವರು ರಾಶಿ ಹಾಕಿ ಮಾರುವಾಗ ಅದು ಹೇಗೆ ತಾಜಾ ಇರ್ತದೆ? ಅದು ಕೆಮಿಕಲ್ ಅಮೋನಿಯಾ ಅಥವಾ ಫಾರ್ಮಲಿನ್ ಅದಕ್ಕೆ ಮಿಕ್ಸ್ ಆಗಿರ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದೇ ಥರ ತೆಂಗಿನೆಣ್ಣೆಗೆ ಕೂಡ ಈ ಯಾವುದೇ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ. ಕಾರ್ಕಳದಲ್ಲಿ, ಉಡುಪಿಯಲ್ಲೆಲ್ಲ ತೆಂಗಿನೆಣ್ಣೆ ತಯಾರು ಮಾಡುವಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ. ಆದರೆ ಅವರು ಮಾರ್ಕೆಟ್ ರೇಟ್ಗಿಂತ ಹೋಲ್ಸೇಲ್ ದರದಲ್ಲಿ ಕಡಿಮೆ ಕೊಡ್ತಾರೆ. ಹೇಗೆ ಕಡಿಮೆ ಕೊಡಲಿಕ್ಕೆ ಸಾಧ್ಯ ಇದೆ? ನಮ್ಮ ಮಾರ್ಕೆಟಲ್ಲಿ ತೆಂಗಿನೆಣ್ಣೆಗೆ 380 ರೂಪಾಯಿ ಇದ್ದರೆ ಇವರು 280 ರೂಪಾಯಿಗೆ ಕೊಡ್ತಾರೆ. ಇದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಮಾಡದೆ ಖಂಡಿತವಾಗಿ ಸಾಧ್ಯ ಇಲ್ಲ. ಇದೇ ಥರ ಅದಕ್ಕೆ ಪರ್ಮಿಸಿಬಲ್ ಲಿಮಿಟ್ ಇದೆ. ಯಾವುದಕ್ಕೆ ನಮ್ಮ ಫಾರ್ಮಾಲಿನ್ ಮಿಕ್ಸ್ ಮಾಡ್ತೇವಲ್ಲ, ಅದು 100 ಗ್ರಾಮಿಗೆ
ಅಲ್ಲ 1 kgಗೆ ಇಷ್ಟು ಫಾರ್ಮಲಿನ್ ಅಂಶ ಕ್ರಾಸ್ ಆದರೆ 20ರಿಂದ 100 ಗ್ರಾಮ್ ಇದು ಕ್ರಾಸ್ ಆದರೆ ಅದು ಸೇವನೆಗೆ ಅದು ಅನ್ಫಿಟ್, ಅದನ್ನು ರಿಜೆಕ್ಟ್ ಮಾಡಬೇಕು. ಆದರೆ ಆರೋಗ್ಯ ಅಧಿಕಾರಿಗಳು ಯಾರು ಕೂಡ ನಾವು ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾ ಇರೋದು ನೋಡ್ತಾ ಇಲ್ಲ. UT ಖಾದರ್ ಅವರು ಇದರ ಬಗ್ಗೆ ಗಮನ ಹರಿಸಬೇಕಂತ ಕೇಳ್ಕೊಳ್ತೇವೆ. ಮತ್ತು ಇನ್ನೊಂದಂದರೆ ಅದಕ್ಕೆ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಬಂದಿದೆ ಆಲ್ರೆಡಿ. ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಇದು ಫಾರ್ಮಲಿನ್ ಚೆಕ್ ಮಾಡಲಿಕ್ಕೆ 3 ನಿಮಿಷದಲ್ಲಿ ಫಾರ್ಮಲಿನ್ ಮೀನಿನಲ್ಲಿ ಫಾರ್ಮಲಿನ್ ಇದ್ದರೆ ಇದನ್ನು ಚೆಕ್ ಮಾಡಿ ಸ್ಟ್ರಿಪ್ಗಳನ್ನು ಯೂಸ್ ಮಾಡಿ ಪತ್ತೆ ಹಚ್ಬೋದು. ಆರೋಗ್ಯ ಇಲಾಖೆ ಕೂಡ ಮಾಡ್ಬೋದು, ನಾವು ಮನೆಯಲ್ಲಿ ಕೂಡ ಇಟ್ಕೊಳ್ಬೋದು. ಮತ್ತು ಇದೇ ಥರ ಅಮೋನಿಯಾ ಟೆಸ್ಟ್ ಮಾಡಲಿಕ್ಕೆ ಮೀನಿನಲ್ಲಿ ಅಡಲ್ಟ್ರೇಷನ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಇದಕ್ಕೆ ಕೂಡ ಒಂದು ಕಿಟ್ ಅವೈಲೇಬಲ್ ಇದೆ. CAFT ಅಲ್ಲ, ಇದು CAFT ಕ್ಯಾಲಿಕಟ್ಟಲ್ಲಿ ಅವೈಲೇಬಲ್ ಇದೆ. ಇದು ಗೋವಾ ರಾಜ್ಯದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಆರೋಗ್ಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇದಕ್ಕೆ ಕಿಟ್ ಅವೈಲೇಬಲ್ ಇದೆ, ನಾವು ಇಮಿಡಿಯೇಟ್ಲಿ ಹೋಗಿ ಮಾರ್ಕೆಟಲ್ಲಿ ಟೆಸ್ಟ್ ಮಾಡ್ಬೋದು. ಇದಕ್ಕೆ ಲಾಬಿಗಳು ಕಾರಣ ಇರ್ಬೋದು. ಯಾಕಂತ ಹೇಳಿದರೆ ಮೀನು ಒಂದು 10 ದಿವಸ ಬಿಟ್ಟು ಬರ್ತದೆ ಇಲ್ಲಿಗೆ, ಬಂದ ನಂತರ ಫ್ರೆಶ್ ಇರುವುದಿಲ್ಲ. ಅದಕ್ಕೆ ಕೆಮಿಕಲ್ ಹಾಕಿ ಮಾರಲಿಕ್ಕೆ ರಾಜಕೀಯ ನಾಯಕರ ಕೂಡ ಬೆಂಬಲ ಕೂಡ ಇರ್ಬೋದು, ಅಧಿಕಾರಿಗಳ ಬೆಂಬಲ ಕೂಡ ಇರ್ಬೋದು. ಯಾಕಂದರೆ 10 ದಿವಸದಲ್ಲಿ ಮೀನು ಹಾಳಾಗಿರ್ತದೆ, ಹೇಗಾದರೂ ಮಾರ್ಕೆಟಿಗೆ ಹೋಗಲಿ ಅಂತೇಳಿ. ಈ ಲಾಬಿ ಕೂಡ ಕೊನೆಗೊಳ್ಳಬೇಕು. ಮತ್ತು ನಮ್ಮಂಥ ಮಕ್ಕಳು ಸೇವನೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ನಾವು ಸೇವನೆ ಮಾಡ್ತೇವೆ. ಇದರಿಂದ ಆರೋಗ್ಯ ತೀವ್ರ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಇದನ್ನು ಅತಿಯಾದ ಸೇವನೆ ಮಾಡಿದರೆ ಗಂಟಲಿಗೆ ಮತ್ತು ಹೊಟ್ಟೆಗೆ ತುಂಬ ತೊಂದರೆ ಆಗಿ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಹೇಳ್ತಾರೆ. ಆದ್ದರಿಂದ ಇದು ಒಂದನೇದಾಗಿ ನಾಗರಿಕರಿಗೆ ಕೂಡ ಅವೇರ್ನೆಸ್ಸು, ಎರಡನೇದಾಗಿ ಆರೋಗ್ಯ ಇಲಾಖೆಯವರು ಕೂಡ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತೇಳಿ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.